ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉದ್ಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಇಬ್ಬರು ಬಂದಿದ್ದೀವಿ. ಈ ವಿಚಾರನ ಇಬ್ಬರು ನಿಮ್ಮ ಹತ್ರ ಮಾತಾಡಲೇಬೇಕು, ಒಬ್ಬರಂತೂ ಮಾತಾಡೋಕ್ಕಾಗಲ್ಲ ಅಂತ ಹೇಳಿ ಇವ್ರನ್ನೂ ಕರ್ಕೊಬಂದು ಕೂರಿಸಿದ್ದೀನಿ. ಹೇಳಿ. ನಾವಾಗಲೇ ಜಾಬಕ್ಕೆ ಸೇರಿ 14 ವರ್ಷ ಆಯಿತು. 16 ವರ್ಷದ ಗಂಟ ಈ ಮನೆ ತಗೋಬೇಕಾಗಿತ್ತಾ ಅನ್ನೋ ಕೆಲವೊಂದು ಪ್ರಶ್ನೆ ಇವೆ. ನನ್ನ ಫ್ರೆಂಡ್ಗಳೆಲ್ಲ ಆಲ್ರೆಡಿ ಸೆಟ್ಲ್, ನಾವು ಈಗ ಸ್ವಲ್ಪ ಚಿಗುರುತ್ತಾ ಇದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ಮನೆ ತೊಗೊಳಕ್ಕೆ ಯಾಕೆ ಲೇಟ್ ಆಯಿತು ಅಂತ ಹೇಳಿದ್ರೆ, ಮೇನು ನಮ್ಮ ಪ್ರೆಗ್ನೆನ್ಸಿಲಾದಂಥ ತೊಂದರೆಗಳು, ಮಗು ಆಗಕ್ಕೆ ಏನೆಲ್ಲ ಅಡೆತಡೆಗಳು. ಯಾಕೆ ಲಾಗ್ ಮಾಡಬೇಕು ಅನ್ಕೊಂಡು ಅಂದ್ರೆ ಎಷ್ಟೊಂದು ಜನ ಅಂತಾರೆ, ನೀವು ಇಷ್ಟು ವರ್ಷ ತನಕ ನೀವು ಅರ್ನಿಂಗ್ಸೇ ಮಾಡಿಲ್ವಾ, ಸೇವಿಂಗ್ಸ್ ಮಾಡಿಲ್ವಾ, ಏನ್ ತಗೊಂಡಿದ್ದೀರಿ, ಏನ್ ಉಳಿಸಿದ್ದೀರಿ ಅಂತಾರೆ. ಅದಕ್ಕೆ ನಾವು ಈ ಮೂಲಕ ಕ್ಲಾರಿಟಿ ಕೊಡಬೇಕು. ಮತ್ತೆ ನಮ್ಮ ವಿಡಿಯೋಸ್ ನೋಡೋರ್ಗು ಇದರಲ್ಲಿ ಒಂದು ಇನ್ಫಾರ್ಮೇಶನ್ ಇರಬೇಕು. ಒಂದೇನು ಗೊತ್ತಾ, ಈ ವಿಡಿಯೋ ನೋಡೋದ್ರಿಂದ ನಿಮ್ಗೊಂದು ನನ್ನ ಅನುಭವದಲ್ಲಿ 2 ಗಾದೆನ ಒಪ್ಕೊಳ್ಳಂಗಾಯ್ತು. ಯಾವುದಪ್ಪ ಅಂತ ಹೇಳಿದ್ರೆ, ಸಂಸಾರನ ಗುಟ್ಟು ಮಾಡಬೇಕು, ವ್ಯಾಧಿನ ರಟ್ಟು ಮಾಡಬೇಕು ಒಂದು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಹೊಸ ರೋಗಿಗಿಂತ ಹೊಸ ವೈದ್ಯನಿಗಿಂತ ಹಳೆ ರೋಗಿ ಬೆಟ್ರು ಅಂತ ಅನ್ನಿಸ್ತದೆ. ಯಾಕೆಂದ್ರೆ ಅವ್ನಿಗೆ ಅನುಭವ ಇರ್ತದೆ. ಅವೆರಡನ್ನ ನಾವು ಈ ಒಂದು ಜೀವನದಲ್ಲಿ ಕಂಡು ಇವೆಲ್ಲ ಲಾಗನ್ ಪೂರ್ತಿ ನೋಡಿದಾಗ ಇವೆರಡು ಗಾದೆ ನಾವ್ ಯಾಕೆ ಹೇಳುದು ಅನ್ನೋದು ನಿಮ್ಗೆ ಅರ್ಥ ಆಯ್ತು. ನೋಡಿ, ಜೊತೆಗೆ ಇದನ್ನೆಲ್ಲ ಹೇಳಾದ್ಮೇಲೆ ಇದನ್ನ ಒಂದು ಎಪಿಸೋಡ್ ಮುಗಿಯೋದಲ್ಲ ಕತೆ. ಒಂದು ಎಪಿಸೋಡನ್ನ ಹೆಂಗ್ ನೋಡ್ತಾ ಇದ್ದೀವಿ ನಾವು. 2007 ನಾನು ಅಪಾಯಿಂಟ್ ಆಗಿದ್ದು, ಮದುವೆ ಆಗಿದ್ದು 10/5/2009 ಅಂದರೆ ಮೇ 10ನೇ ತಾರೀಕು. ನೆಕ್ಸ್ಟು 1 ಮಂತ್ಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಬಟ್ ಪ್ಲಾನಿಂಗ್ ಅನ್ನೋದು ಏನಿಲ್ಲ ನಮ್ಮ ಜೀವನದಲ್ಲಿ. ಈಗಲೂ ಮನೆ ತಗೊಂಡಿದ್ದು ಪ್ಲಾನಿಂಗ್ ಅಂತಾನೆ ಇಲ್ಲ. ನಮ್ಮ ಏನು ಸಕ್ಸಸ್ ಆಗಿಲ್ಲ. ನಾವು ಸುಮ್ಮನೆ ಆಗೋದೈತಲ್ಲ, ಅದೇ ಸಕ್ಸಸ್ ಆಗುತ್ತೆ ನಮಗೆ. ನಾವು ಟ್ರಿಪ್ ಇರ್ಬೋದು ಅಥವಾ ಏನೋ ಒಂದ್ ಇರ್ಬೋದು, ಆತರ ಆಗಿದೆ. ಹಾಗಾಗಿ ಜೀವನದಲ್ಲಿ ಆದ್ರೆ ನಾವು ಫೇಲ್ಯೂರ್ ಆಗಿದ್ದೆ ನಮ್ಮ ಪ್ರೆಗ್ನೆನ್ಸಿನಲ್ಲಿ. ಅದೊಂದು ವಿಚಾರದಲ್ಲಿ ನಾವು ಫೇಲ್ಯೂರ್ ಆದ. ಪ್ಲಾನಿಂಗ್ ಇಲ್ಲ ಅಂದ್ರೂ ಫೇಲ್ಯೂರ್ ಆಯ್ತು. ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಸಕ್ಸಸ್ ಆಯ್ತು. ಹಾಗಾಗಿ ಅದೊಂದು ವಿಚಾರದಲ್ಲಿ ಮಾತ್ರ. ಇನ್ ಬೇರೆ ವಿಚಾರದಲ್ಲಿ ನಮ್ಮ ಲೈಫಲ್ಲೆಲ್ಲ ಪ್ಲಾನೇ ಇಲ್ಲ. ಸಡನ್ ಆಗತ್ತೆ. ಟ್ರಿಪ್ ಹೋಗ್ಬೇಕು ಅನ್ನಿಸ್ತಾ ಸಡನ್ ಆಗಿ 1/2 ಅವರ್ ರೆಡಿ ಆಗ್ಬಿಟ್ಟು ಹೊರಡ್ಬಿಡೋದೆ ಅಲ್ವಾ, ಹಂಗೆ ಲೈಫಲ್ಲಿ. ಹಾಗಾಗಿ ಮೇ ನಾನು ಹೇಳಿದ್ನಲ್ಲ, ಮೇ 10ನೇ ತಾರೀಕು ನಾವು ಮದುವೆ ಆಯ್ತಲ್ಲ, ಜೂನ್ ಎಂಡ್ ಅಷ್ಟೊಳಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ನಾವು ಆಗ ಚನ್ನಂಗೇರಲ್ಲಿ ವಾಸ ಮಾಡ್ತಿದ್ದೆ, ಅಲ್ಲೇ ಮನೆ ಮಾಡ್ಕೊಂಡು. ಆವಾಗ ನಮ್ಮ ಹತ್ತಿರದಲ್ಲಿ ಇದ್ದು ಗೌರ್ಮೆಂಟ್ ಹಾಸ್ಪಿಟ್ಲು ಮೇಡಮ್ ಒಬ್ರು ಪ್ರೆಗ್ನೆನ್ಸಿ ತೋರಿಸಿದ್ದು. ಸುಮಾರು ಜನ ಬರೋರು, ಫೇಮಸ್ ಇದ್ರು ಮೇಡಮ್ ಅವರು ಅನ್ಸೋಗೆಯಲ್ಲಿ. ಅವರು ಚೆನ್ನಾಗಿ ನೋಡ್ತಿದ್ರು. ನಾನು ಒಂದು 2-3 ಸರಿ ಬೈಕಲ್ಲೆಲ್ಲ ಕರ್ಕೊಬಂದಿದ್ದೆ. ಅವಾಗೆಲ್ಲ ಹೇಳೋರು ನಮಗೆ, ಬೈಕಲ್ಲೆಲ್ಲ ಪ್ರೆಗ್ನೆನ್ಸಿ ಓಡಾಡಿಸ್ಬಾರ್ದು ಅಂತ. ಆಗ ನಾವು ಸ್ವಲ್ಪ ಬೈಕನ್ನು ಸ್ವಲ್ಪ ಬಳಸ್ತಿದ್ದು. ಅದಾಗಿ ಒಂದು 5-6 ತಿಂಗಳು, ಹೆಚ್ಚು ಕಡಿಮೆ ನವಂಬರ್ ಒಂದು 14-15ನೇ ತಾರೀಕು ಇರಬೇಕು. ಒಂದು ದಿನ ನಡೆದಂಥ ಘಟನೆ ನಮ್ಮ ಲೈಫನ್ನ ಇಷ್ಟೊಂದು ಬದಲಾಗಕ್ಕೆ ಕಾರಣ. ಏನದು ಘಟನೆ ಅಂದರೆ, ಇವಳು ಪ್ರೆಗ್ನೆನ್ಸಿ ಇದ್ಲು. ನಮ್ಮ ಡ್ಯಾಡಿ ಮಮ್ಮಿ ಏನೋ ಕರೆದ್ರು, ನಾನು ಮಾತಾಡ್ತಿದ್ದೆ. ಇವನ್ನೆಲ್ಲ ಅಲ್ಲೇ ಇದ್ದು, ಇವಳು ಟಾಯ್ಲೆಟ್ಗೆ ಹೋಗಂಗಾಯ್ತು ಅಂತೇಳಿ ನನ್ನನ್ನು ಕರೆದ್ರು. ನಾನು ನಮ್ಮ ಅಕ್ಕನ ಮಗಳನ್ನ ಯಾವಾಗ್ಲೂ ಎಲ್ಲೂ ಕಳಿಸ್ತಿಲ್ಲ. ನಾನು ವಾಶ್ರೂಮ್ಗೆ ಹೋದ್ರು ಜೊತೆಲೆ ಬರೋರು. ಅವತ್ತೇನೋ ಮಾತಾಡ್ತಾ ಇದ್ದೋ. ನಮ್ಮ ಅಕ್ಕನ ಮಗಳನ್ನು ಅವಳು ಹಿಂದಕ್ಕೆ ನಮ್ಮ ಮನೆ ಹಿಂದೆನೆ ಟಾಯ್ಲೆಟ್ ರೂಮ್ ಇದ್ದಿದ್ದು, ಅಲ್ಲಿ ಕಳಿಸ್ತಾ ಅವಳನ್ನ. ಅವತ್ತು ನಮ್ ದುರದೃಷ್ಟವೋ ಏನಾಯ್ತು ಅಂದ್ರೆ, ನನ್ಗೆ ಇನ್ಸಿಡೆಂಟ್ ಅವತ್ತು ಹೇಳಿದ್ರೆ ನಂಬಲ್ಲ. ಆದ್ರೆ ನಾನು ಆಗಿರೋದನ್ನ ನಿಜ ಹೇಳ್ತೀನಿ. ಅದೇನು ಅಂತ ನನ್ಗೆ ಗೊತ್ತಿಲ್ಲ. ವಾಶ್ರೂಮ್ಗೆ ಹೋದೆ, ಬಾತ್ರೂಮ್ಗೆ ಹೋದಾಗ ಕರೆಂಟ್ ಹೊರ್ಟೋಗ್ಬಿಡ್ತು. ಕರೆಂಟ್ ಹೋದ ತಕ್ಷಣ ನಾನು ಅವತ್ತು ಮೊಬೈಲು ತೊಗೊಂಡೋಗ್ಲ, ಟಾರ್ಚು. ಆ ಕರೆಂಟ್ ಹೋದ ತಕ್ಷಣ ಅವಳು ಮನೆ ಒಳಗಡೆ ಓಡೋಗ್ಬಿಟ್ಲು. ಅವಳಿಗೂ ಏನು ದೊಡ್ಡಳಲ್ಲ, ಅವಳು ಅವಳು ಏನ್ ಮಾಡಿದ್ಲು, ಓಡೋಗ್ಬಿಟ್ಲು. ನಾನು ಏನ್ ಮಾಡಿದೆ, ಎದ್ರುಕೊಂಡು ನಾನು ಏನ್ ಮಾಡಿದೆ, ಓಡೋಗ್ಬಿಟ್ಟೆ. ಬಂದ್ಬಿಟ್ಟು ಇನ್ನ ಸಡನ್ ಆಗಿ ನಾನು ಅಲ್ಲಿ ಕೂತ್ಕೊಳ್ಳಿಲ್ಲ. ನಮ್ಮ ಮನೆಗೆ ಬಂದ್ಬಿಟ್ಟೆ. ನಮ್ಮ ಅಪ್ಪನ ಮನೆ ಮತ್ತೆ ಗಂಡನ ಮನೆ ಒಂದೇ ಮನೆ ಹತ್ರನೇ ಆಗಿರೋದ್ರಿಂದ ನಾನು ನಮ್ಮ ಮನೆಗೆ ಬಂದ್ಬಿಟ್ಟು ನಾವು ಮಲ್ಕೋತಿದ್ರು. ಹೋಗಿ ಮಲ್ಕೊಂಡ ತಕ್ಷಣ ನನ್ನ ಕಾಲು ಒಳಗಡೆಯಿಂದ ಪಾಸ್ ಆದಂಗಾಯ್ತು. ಹೆಂಗಾಯ್ತು ಅಂದರೆ, ಮೈಯೆಲ್ಲ ಜುಮ್ ಅನ್ನಿಸ್ಬಿಡ್ತು. ಕಾಲು ಕೆಳಗಡೆಯಿಂದ ಪಾಸ್ ಆದಂಗಾಯ್ತು. ಅದಾದ 10 ನಿಮಿಷಕ್ಕೆ ಜ್ವರ ಬಂತು ಜ್ವರ. ನೈಟ್ ಎಲ್ಲ ಓವರ್ ನೈಟ್ ಫುಲ್ ಜ್ವರ ಆಯಿತು. ನನಗೀಗಲೂ ಅದೇ ನೆನೆಸ್ಕೊಂಡ್ರೆ ಹೇಳ್ತಾ ಇದ್ರೆ
ನನಗೆ ಮಾತೇ ಬರ್ತಿಲ್ಲ ಅಷ್ಟೊಂದು. ಬಟ್ ನೈಟ್ ಆಗಿದ್ರಿಂದ ನಾವೊಂದು ಅವಾಗಂತ ತಪ್ಪು ಮಾಡಿದ್ವಿ ಏನೋ ಅನಿಸ್ತದೆ. ಅವಾಗಲೇ ಹೋಗ್ಬಿಡ್ಬೇಕಿತ್ತು ಏನೋ ಹಾಸ್ಪಿಟ್ಲಿಗೆ ಅನಿಸ್ತದೆ. ಬಟ್ ಇವಳಿಗೆ ಜ್ವರ ಎಲ್ಲ ಬಂತು. ಬೆಳಿಗ್ಗೆ ತಿಂಗಳಾಗಿತ್ತು. ಮೂಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು. ಪಾಪ ಮೂಮೆಂಟ್ಸ್ ಇತ್ತು. ಕ್ರಿಸ್ಮಸ್ ರಜಾ ಇತ್ತು. ಹಂಗಾಗಿ ಊರಿಗೆ ಹೋಗಿದ್ ನಾವು ಕ್ರಿಸ್ಮಸ್ ರಜಕ್ಕೋಸ್ಕರ ಹೋಗಿದ್ದು. ಕ್ರಿಸ್ಮಸ್ ಹಿಂದಿನ ದಿನ ಒಂದ್ 2 ದಿನದ ಹಿಂದೆ ನಡೆದಂತ ಘಟನೆ ಇದು. ಒಂದಿನ ಡಿಸೆಂಬರ್ 23 ಇರಬೇಕು. ಯಾಕಂದ್ರೆ 24ಕ್ಕೆ ನಾವು ಬಂದು 24ಕ್ಕೆ ನಾವು ಬಂದಾಗ ಕ್ಯಾನಗರದಲ್ಲಿ ನೋಡ್ಬಿಟ್ಟು ಇಲ್ಲ ಮೂವ್ಮೆಂಟ್ ಎಲ್ಲ ಏನಾಯ್ತು ಅಂದ್ರೆ ತುಂಬಾ ಜ್ವರ ಬಂತು. ಮೂವ್ಮೆಂಟ್ಸ್ ಎಲ್ಲ ಕಮ್ಮಿ ಆಗೋಗ್ಬಿಡ್ತು. ಪಾಪ ಮೂವ್ಮೆಂಟ್ಸೇ ಇಲ್ಲ. ನಾನು 2-3 ಸಲ ಎದ್ದು ಹೇಳ್ದೆ ತುಂಬಾ ಜ್ವರ ಅಂದ್ರೆ ಅಷ್ಟಿಷ್ಟು ಜ್ವರ ಅಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡಿದ್ವು, ನಾವು ರಿಸ್ಕೆ ತಗೊಳ್ಳಿಲ್ಲ. ಎದ್ದ ತಕ್ಷಣ ಏನ್ ಮಾಡ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಸ್ಕ್ಯಾನ್ ಮಾಡಿಸ್ತ. ಅವ್ರು ಅವಾಗ್ಲೇ ಹೇಳಿದ್ರು ತುಂಬಾ ಬೇಜಾರಾಗೋ ವಿಚಾರ, ಹೊಟ್ಟೆ ಒಳಗೆ ತೀರೋಗ್ಬಿಟ್ಟಿದೆ ಅಂತ ಹೇಳಿದ್ರು. ನಮಗ್ ನಂಬಕ್ಕೂ ಆಯ್ತಾ ಇಲ್ಲ. ನೆಕ್ಸ್ಟ್ ಅಬಾರ್ಟ್ ಮಾಡಿ ಅಂತ ಹೇಳಿದ್ರು. ಬೇಡ ಅಂತ ಹೇಳಿ ಏನ್ ಮಾಡಿದ್ವಿ ಅಂದ್ರೆ ಅದೊಂದೇ ಕಡೆ ತೋರಿಸ್ಲಿಲ್ಲ, ಇನ್ನೊಂದ್ 2-3 ಕಡೆ ತೋರ್ಸೋಣ ಅಂತೇಳಿ ಡಿಸೆಂಬರ್ 2 ಕಡೆ ತೋರಿಸ್ತು. ಅಲ್ಲೂ ಏನಂತ ಹೇಳಿದ್ರು, ಇಲ್ಲ ಪಾಪು ಹೊಟ್ಟೆ ಒಳಗೆ ತೀರೋಗ್ಬಿಟ್ಟಿದೆ, ನೀವು ಇದನ್ನ ತೆಗಿಸ್ಲೇಬೇಕು ಅಂತ ಹೇಳಿದ್ರು. ಆವಾಗ ನಮ್ಮ ಅಕ್ಕ ಒಬ್ಳು ತೋರಿಸ್ತಾ ಇದ್ಲು ಬೋಗಾದಿನಲ್ಲಿ ಶ್ರೀದೇವಿ ನರ್ಸಿಂಗ್ ಹೋಮ್ ಅಂತ. ಅಲ್ಲಿಗೆ ಹೋಗಿ ಅಡ್ಮಿಷನ್ ಆದ್ವಿ. ಎಷ್ಟು ಅಂದ್ರೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿ ನನಗೆ ಹೆಂಗೆ ಫೀಲ್ ಅಂದ್ರೆ ಹೊಟ್ಟೆ ಒಳಗಡೆ ಪಾಪು ತೀರೋಗ್ಬಿಟ್ಟಿದೆ, ಈ ಕಡೆ ಪಾಪುನು ಕೈಗಿಲ್ಲ, ಈ ಕಡೆ ನೋವು ಅನುಭವಿಸ್ಬೇಕು. ಎಷ್ಟು ನೋವು ಅಂದ್ರೆ 3 ದಿನ ಡೆಲಿವರಿ ಪೇನ್ ಕೊಟ್ಟರು. ಡೆಲಿವರಿ ಆಗಕ್ಕೆ 3 ದಿನ ತನಕ ಡೆಲಿವರಿ ಆಗ್ಲೇ ಇಲ್ಲ. 3ನೇ ದಿನಕ್ಕೆ ಆಯ್ತು. ಅಲ್ಲಿ ಕೆಲವೊಂದು ಘಟನೆಗಳು ನಡೀತಿದ್ದವು. ಅದ್ಯಾರೋ ಒಬ್ರು ಬರೀ ಹೆಣ್ಮಕ್ಳೇ 4 ಹೆಣ್ಮಕ್ಳು ಅಂದ್ಬಿಟ್ಟು ಒಂದು ಅಬಾರ್ಟ್ ಮಾಡಿಸಿದ್ರು. ನಮ್ಗೆ ಹೊಟ್ಟೆ ಉರಿತಾ ಇರೋದು, ನಮ್ಗೆ ಮಗು ಇಲ್ದೇನೆ ಅಬಾರ್ಟ್ ಮಾಡ್ಕೊತಾ ಇದ್ವಿ. ಅವ್ರ ಮಗು ಇದ್ದು ಅಬಾರ್ಟ್ ಮಾಡ್ಕೊತಿದ್ವಿ. ಹೆಣ್ಣು ಗಂಡು ನಮ್ಗೆ ಯಾವ್ದಾರು ಆದ್ರೂ ಸಾಕಪ್ಪ ಅಂತ ನಾವು. ನಮಗೆ ಅಷ್ಟೊಂದು ಫಸ್ಟ್ನೇ ಪಾಪ ನಾವು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಒಟ್ಟು ಫೀಲ್ ಇತ್ತು. ಬಟ್ ಜೀವನದಲ್ಲಿ ಎಲ್ಲ ಸಕ್ಸಸ್ ಆಗಿ ಒಂಥರ ಲೆವೆಲ್ ಅಲ್ಲಿ ಬಂತಾಯ್ತು. ಅದೊಂದು ಘಟನೆ ನಡೀನಿಲ್ಲ ಅಂದಿದ್ರೆ ಹೆಚ್ಚು ಕಡಿಮೆ ಅವ್ನು ಈಗಾಗಲೇ ನನ್ನ ಮಗ ಈಗ 4ನೇ ಕ್ಲಾಸ್ ಓದ್ತಾ ಇರೋದು, ಅವ್ನು ಇದ್ರಿಗೆ ಈಗಾಗಲೇ 9ನೇ ಕ್ಲಾಸ್ ಓದ್ತಾ ಇರೋದು. ಹೆಂಗಿದ್ದ ಅಂದ್ರೆ ಅವನು ಸೇಮ್ ನನ್ನ ಥರನೇ ಹೈಟು ವೈಟ್, ಒಳ್ಳೆ ಫಿಸಿಕ್, ಕೂದಲೆಲ್ಲ ಇದ್ದು ಅವ್ನಿಗೆ ಆಲ್ರೆಡಿ 7 ತಿಂಗಳು ಎಲ್ಲ ಕೂದಲು ಬಂದಿತ್ತು, ಎಲ್ಲ ಚೆನ್ನಾಗಿತ್ತು. ನನ್ಗೇನ ಪಾಪು ತೋರಿಸ್ಲಿಲ್ಲ ಅಲ್ಲ, ನಿನ್ನ ತೋರ್ಸಕ್ಕೆ ಆಗ್ಲಿಲ್ಲ. ಹೆಚ್ಚು ಕಮ್ಮಿ ನೈಟ್ ಆಗಿತ್ತು. ಅವರು ನೈಟ್ ಏನ್ ಮಾಡಿದ್ರು, ಅವಾಗ ಅಲ್ಲಿ ಅಬಾರ್ಟ್ ಮಾಡ್ಬಿಟ್ಟು ಹೊರಗಡೆ ಹಾಕ್ಬಿಡ್ತೀನಿ ಅಂದ್ರು ಅವರು. ನಮ್ಗೆ ಒಂಥರ ಫೀಲ್ ಅಲ್ವಾ, ಅದಕ್ಕೆ ಒಂದು ಅಟ್ಯಾಚ್ಮೆಂಟ್ ಇರುತ್ತಲ್ಲ, ಇಲ್ಲಪ್ಪ ನಾವು ಮನೆಗೆ ತಗೊಂಡೋಗಿ ನಾವು ಅದಕ್ಕೇನು ಸಂಸ್ಕಾರ ಏನ್ ಮಾಡ್ಬೇಕು ಅಂತ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅಂದ್ರೆ ಹಳ್ಳಿಗಳ ಪದ್ಧತಿಯಲ್ಲಿ ಏನ್ ಮಾಡ್ತಾರೆ, ತಗೊಂಡೋಗಿ ಹಾಕಿದ್ರೆ ಅದೇ ಮಗು ಮತ್ತೆ ಹೊಟ್ಟೆಲಿ ಹುಟ್ಟು ಬರುತ್ತೆ ಅನ್ನೋ ಒಂದು ಪದ್ಧತಿ. ಆ ನಂಬಿಕೆ ಮೇಲೆ ನಾವು ಊರಿಗೆ ತಗೊಂಡೋಗಿ ಇವ್ರು ಮಣ್ಣು ಮಾಡಿದ್ರು. ನಾನು ಊರ ಹಾಸ್ಪಿಟಲ್ ಅಲ್ಲೇ ನೈಟ್ ಆನ್ ನೈಟ್ ಬಂದು ನಾನು ಇಲ್ಲಿ ದಫನ್ ಮಾಡಿ ಅದನ್ನ ಬೆಳಗ್ಗೆ ಎದ್ದು ಹೋಗಿ ಅಲ್ಲೆಲ್ಲ ಆಯ್ತು. ಅದು ಫಸ್ಟ್ ಪ್ರೆಗ್ನೆನ್ಸಿ ಮುಗೀತು. 6 ತಿಂಗಳಿಗೆ ಅಬಾರ್ಷನ್ ಆಯ್ತು. ಹೊಟ್ಟೆ ಒಳಗೆ ಪಾಪ ತೀರೋಗಿತ್ತು, ತೆಗ್ಸಿದ್ದಾಯ್ತು. 7-8 ತಿಂಗಳಿಗೆ ಆಯ್ತು. ಅದು ನಾರ್ಮಲ್ ಡೆಲಿವರಿನೇ ಆಯ್ತು. 3ನೇ ದಿನಕ್ಕೆ ಡೆಲಿವರಿ ಆಯ್ತು, ಮುಗೀತು. ಅದಾದ್ಮೇಲೆ ನಾವೇನ್ ಮಾಡ್ದು, ಮತ್ತೆ ಗ್ಯಾಪೇ ಇಲ್ಲ. ಒಂದು 2ನೇ ಪ್ರೆಗ್ನೆನ್ಸಿ ಬಗ್ಗೆ ಹೇಳ್ತೀವಿ. 2ನೇ ಪ್ರೆಗ್ನೆನ್ಸಿ ಒಂದು 2 ಮಂತ್ಸ್ ಅಷ್ಟೇ ಗ್ಯಾಪ್ ಇದ್ದಿದ್ದು. 3 ಮಂತ್ಸ್ ಅಷ್ಟೇ. 3 ಮಂತ್ಸ್ ಅಷ್ಟೇ ಗ್ಯಾಪ್ ಇದ್ದಿದ್ದು. ನಾವು ಮತ್ತೆ ಕನ್ಸೀವ್ ಆಯ್ತು. ಮತ್ತೆ ಕನ್ಸೀವ್ ಆದ್ಮೇಲೆ ಅಲ್ಲೇ ತೋರಿಸ್ತಿದ್ದಾಗ ಶ್ರೀದೇವಿ ನರ್ಸಿಂಗ್ ಅಲ್ಲೇ ನಮ್ಗೆ ಮೊದಲಿಂದನೂ ಡೆಲಿವರಿ ಹೆಂಗಾಯ್ತು ಅಂತ ಹೇಳಿ ಮೊದಲು ಅಲ್ಲಿಂದ ಶ್ರೀದೇವಿ ಹೆಗ್ಡೆನೆ ಕಂಪ್ಲೀಟ್ ಮಾಡಲ್ಲ, ಶ್ರೀದೇವಿ ನರ್ಸಿಂಗ್ ಹೋಮ್ ಅಲ್ಲಿ ಅಂತ ಮಾಡ್ತಿದ್ದು ಅದನ್ನ. ನೆಕ್ಸ್ಟು 3 ತಿಂಗಳು ಅಂದ್ರೆ ಹೆಚ್ಚು ಕಮ್ಮಿ ಜನವರಿ, ಫೆಬ್ರವರಿ, ಮಾರ್ಚಿಗೆ ಆಗ್ತು. ಅತ್ತಿಗೊಂದು 2 ತಿಂಗಳಾಗಿತ್ತು. ಏಪ್ರಿಲ್ ಅನ್ಕೊಳ್ಳಿ, ಏಪ್ರಿಲ್ ಮಧ್ಯ ಏನಾಯ್ತು, ಇವಳನ್ನ ಪ್ರೆಗ್ನೆನ್ಸಿ ಎಲ್ಲ ನೋಡಿದ್ರು, ಪ್ರೆಗ್ನೆನ್ಸಿ ಕನ್ಫರ್ಮ್ ಅನ್ನೋದಾಯ್ತು. ನೆಕ್ಸ್ಟು ಟೆಸ್ಟ್ ಮಾಡಿ ಡಾಕ್ಟರ್ ಏನು ಹೇಳಿದ್ರು ಅಂದರೆ, ಆ ಏನು ಸ್ಯಾಕ್ ಇದೆ, ಅದೇ ಅಂಡಾಣು ಏನಿದೆ ಅದು ಸರಿಯಾದ ಪ್ಲೇಸಲ್ಲಿ ಇಲ್ಲ, ಹಾಗಾಗಿ ಇದನ್ನ ಅಬಾರ್ಷನ್ ಮಾಡಲೇಬೇಕು ಅಂತ ಅಂದ್ರು. ಇನ್ನು ವಿಧಿ ಇಲ್ದೇ ಅಲ್ಲೇ ಅಬಾರ್ಟ್ ಮಾಡ್ದು. ಅದನ್ನ ಒಂದೇ ದಿನಕ್ಕೆ ಅಬಾರ್ಷನ್ ಮಾಡಿಸ್ಕೊಂಡು ಬಂದ್ವಿ. ಬಂದು
ನೆಕ್ಸ್ಟ್ ಇನ್ನೊಂದು ಕಂಟಿನ್ಯೂ ಗ್ಯಾಪ್ ಮಾಡಿ ಅನ್ನೋದು ಸಜೆಷನ್ ಕೊಟ್ಟರು ಅವರು ಡಾಕ್ಟ್ರು. ಒಂದು ಸಜೆಷನ್ ಕೊಟ್ಟರು. ಅದು ಮೊದಲನೇದೊಂಥರ ಪೇನು, ಎರಡನೇದೊಂಥರ ಪೇನು. ಹೆಂಗೆ ಅಂದರೆ ನಾವು ಫಿಸಿಕಲಿ ಆಲ್ರೆಡಿ ನೋವು ತಿಂತಾ ಇದ್ದೆ, ಅದ್ರ ಜೊತೆಗೆ ಫಿಸಿಕಲಿ ಅಲ್ದೇ ಮೆಂಟಲಿನೂ ಸ್ವಲ್ಪ ಮಾತಾಡಿದ್ರು. ಅವ್ರಿಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ವಿಡಿಯೋ ನೋಡಿದ್ರೆ ಗೊತ್ತಾಗ್ಬೋದು, ಗೊತ್ತಾಗಲಿ ಅಂತಲೇ ಹೇಳ್ತೀನಿ. ಯಾರು ಅಷ್ಟೇ, ಯಾರು ಬೇಕು ಅಂತ ಪ್ರೆಗ್ನೆನ್ಸಿ ಮಾಡಿಕೊಂಡು ಅಷ್ಟು ರಿಸ್ಕ್ ಎಲ್ಲ ತಗೊಂಡು ಯಾರು ಪಾಪ ಸತ್ತೋಗ್ಲಿ ಅಂತ ಯಾರೂ ಮಾಡ್ಕೊಳ್ಳೋದಿಲ್ಲ, ರಿಸ್ಕು ತಗೊಳ್ಳಲ್ಲ. ನಮ್ಮ ನೋವು ನಮಗಿರುತ್ತೆ, ಅವರೇ ಅರ್ಥ ಮಾಡ್ಕೊಂಡು ಕೆಲವೊಬ್ರು ತುಂಬ ಹತ್ರದವರು ಅವರೇ ಒಂದು ಇನಿಷಿಯೇಟಿವ್ ತಗೊಂಡು ಕೇಳಬೇಕು ಏನು ಎಂತು ಅಂತ. ಕೇಳೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಮಾತಾಡೋಕ್ಕೆ ಹೋಗ್ಬಾರ್ದು. ಕೇಳಲಿಲ್ಲ ಬೇಡ, ಆದರೆ ಮಾತಾಡಿದ್ದು ಅವರು ಹೇಳಿಲ್ಲ ಅಂತ ಅದೇನೇನೋ ಹೇಳಿದ್ರು, ಅದು ನಂಗೆ ಇಷ್ಟ ಆಗಲಿಲ್ಲ. ನಾನು ಬೇರೆಯವ್ರಿಗಾದ್ರೆ ಹೇಳಿದ್ರು ರೀ, ಬೇರೆ ಲೈಫ್ ಅಂದ್ಮೇಲೆ ಇದಾಗೆ ಆಗತ್ತೆ. ಹಾಗಾಗಿ ಪ್ಲಸ್ ಮಾಡೋರು ಮಾತಾಡೋರು ಇರ್ತಾರೆ. ನನಗಂತೂ ತುಂಬಾನೇ ಬೇಜಾರಾಯ್ತು, ಫಿಸಿಕಲಿ ನೋವಾಗಿತ್ತು, ಅದ್ರ ಜೊತೆಗೆ ಮೆಂಟಲಿನೂ. ನನಗೆ ಎರಡನೇದ್ರಲ್ಲೇ ಗೊತ್ತಾಗಿತ್ತು. ಫಸ್ಟಲ್ಲಿ ಯಾರು ಏನು ಮಾತಾಡಿರ್ಲಿಲ್ಲ, ನಂಗೆ ಅಷ್ಟು ಗೊತ್ತಾಗ್ಲಿಲ್ಲ. ಎರಡನೇದ್ರಲ್ಲಿ ಗೊತ್ತಾಯ್ತು. ಅದಾದ್ಮೇಲೆ ಅಬೋಷನ್ ಆಯಿತು, ಮನೆಗೆ ಬಂದ್ವಿ. ಅದಾದ್ಮೇಲೆ ನೆಕ್ಸ್ಟು ಡಾಕ್ಟ್ರ್ ಹೇಳಿದ್ರು ಒಂದು 6 ಮಂತ್ ಗ್ಯಾಪ್ ಇರಲಿ, ಪದೇ ಪದೇ ಹಿಂಗೆ ಅಬೋಷನ್ ಆಗ್ತಿದೆ ಅಂತ ಅಂದರೆ ಸುಮ್ಮನೆ ಕಂಟಿನ್ಯೂಸ್ ಆಗಿ ಪ್ರೆಗ್ನೆನ್ಸಿ ಆದರೆ ಮತ್ತೆ ಹೆಂಗೆ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರು. ಸರಿ ಅಂತೇಳಿ ಒಂದು 6 ಮಂತ್ ಆದಮೇಲೆ 6 ಮಂತ್ ಆದಮೇಲೆ ಮತ್ತೆ ಪ್ರೆಗ್ನೆನ್ಸಿ ಆಗಿದ್ದು. ಇದು 3ನೇ ಪ್ರೆಗ್ನೆನ್ಸಿ. ಇದ್ರ ಬಗ್ಗೆ ಈಗ ಇಲ್ಲಿ ನಮಗೆ ಗೊತ್ತಾಗಿದ್ದೇನಪ್ಪ ಅಂತ ಹೇಳಿದ್ರೆ, ನೀವು ನೋಡ್ತಾ ಇರೋರು ತಿಳ್ಕೊಬೇಕಾಗಿರೋ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಪ್ರೆಗ್ನೆನ್ಸಿಲಿ ಏನಾದ್ರು ಡಿಫ್ರೆನ್ಸ್ ಬಂತು ಅಂದರೆ ನೀವು ಕನಿಷ್ಠ ಪಕ್ಷ 6 ರಿಂದ 1 ವರ್ಷ ಗ್ಯಾಪ್ ಕೊಡಬೇಕು ಅನ್ನೋ ಅನುಭವ ಬಂದಿತ್ತು. ಅದೊಂದು ಹಂತದಲ್ಲಿ ನಮ್ಮ ಬಾಡಿ ನೇಚರ್ ಹೆಂಗಿದೆ ಅಂತ ಹೇಳಿದ್ರೆ, ಒಂದು ಮೂಮೆಂಟಲ್ಲಿ ಏನಾದ್ರು ಬದಲಾವಣೆ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಅದೇ ಮೂಮೆಂಟು ತುಂಬ ಡೇಂಜರು ಅದನ್ನು ದಾಟಕ್ಕೆ. ಅದನ್ನು ನಾವು 32 ಪ್ರೆಗ್ನೆನ್ಸಿ ಆಯ್ತವಲ್ಲ ಅವಾಗ ಅನುಭವಿಸ್ತೋ ಅನುಭವವನ್ನು ಮುಂದಿನ ವಿಡಿಯೋದಲ್ಲಿ ಖಂಡಿತ ನಿಮ್ಮ ಮುಂದೆ ಹಂಚ್ಕೋತೀವಿ. ಇನ್ನೂ 2 ಪ್ರೆಗ್ನೆನ್ಸಿ ಆದ್ಮೇಲೆಗಳೇನು ಅಲ್ಲಾದಂತಹ ನೋವುಗಳೇನು ಅನ್ನೋದನ್ನ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಹೇಳ್ತಾ, ನಮ್ಮ ಕೆಲವೊಂದು ಅನಿಸಿಕೆಗಳನ್ನ ಹಂಚ್ಕೊಳ್ಳೋಕೆ ಜೊತೆಗೆ ನೀವು ಅಷ್ಟೇ ಇತ್ತೀಚಿನ ಜನರೇಷನ್ ಆಗ್ತಕ್ಕಂಥ ಬದಲಾವಣೆಗಳು ಫುಡ್ಡಲ್ಲಿ ಇರ್ಬೋದು, ವೆದರಲ್ಲಿರ್ಬೋದು. ಈ ಜನ್ರೇಷನ್ ತುಂಬ ಫಾಸ್ಟ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆ ಫಾಸ್ಟ್ನೆಸ್ಸನ್ನು ಸ್ವಲ್ಪ ಕೇರ್ ತಗೊಳ್ಬೇಕಾದಂಥ ವಿಚಾರಗಳು ತುಂಬ ಇದೆ, ಅದರಲ್ಲೂ ಪ್ರೆಗ್ನೆನ್ಸಿ ವಿಚಾರ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಎಪಿಸೋಡ್ ನೋಡಿ. ದಯಮಾಡಿ ಓದ್ಬೈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.